Dear students, we are discussing production and operations management subject. In this subject, we are discussing production system and its types. Today we are going to focus on continuous production system. Learning objectives: to understand the production system and its types in that continuous production system. The students will be able to, the session outcome is the students will be able to explain the production system and its types of continuous production system. So what is the concept of continuous production system? So production system ನಲ್ಲಿ continuous production system ಅಂದರೆ ಏನು? So continuous production system means that operates constantly without any irregularities or frequent halts. ಸೊ ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಏನಾಗುತ್ತೆ, ಯಾವುದೇ ರೀತಿಯ ಸ್ಟಾಪೇಜಸ್ ಇರಲಾರ್ದೆ ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ಟೇಕ್ಸ್ ಪ್ಲೇಸ್ ಆಗುತ್ತೆ. ಓಕೆ, ಸೊ ಒಂದು ರಾ ಮೆಟೀರಿಯಲ್ಲು ಒಂದು ಮಷಿನಿಂದ ಇನ್ನೊಂದು ಮಷಿನ್ಗೆ ಹೋಗಬೇಕಾದ್ರೆ ಮಧ್ಯದಲ್ಲಿ ಎಲ್ಲೂ ಬ್ರೇಕ್ಸ್ ಆಗೋದಿಲ್ಲ, ಸ್ಟಾಪ್ ಆಗೋದಿಲ್ಲ. ಸೊ ಕಂಟಿನ್ಯೂಸ್ ಆಗಿ ಒಂದು ಮಷಿನಿಂದ ಇನ್ನೊಂದು ಮಷಿನ್ಗೆ ವಿತೌಟ್ ಸ್ಟಾಪ್, ಆನ್ ಕಂಟಿನ್ಯೂಸ್ ಬೇಸಿಸ್, ವಿತೌಟ್ ಎನಿ ಹಾಲ್ಟ್ ಇಟ್ ವಿಲ್ ಪ್ರೋಗ್ರೆಸ್. ಯಾವುದೇ ರೀತಿ ನಿಲ್ಲಲಾರದೆ, ಟೈಮ್ ಗ್ಯಾಪ್ ಇರಲಾರ್ದೇ ಅದು ಪ್ರೊಡಕ್ಷನ್ ಆಗುತ್ತೆ. ರಾ ಮೆಟೀರಿಯಲ್ ಇದ್ದದ್ದು ಫಿನಿಶ್ಡ್ ಗುಡ್ಸ್ ಆಗಬೇಕಾದ್ರೆ ಮಧ್ಯದಲ್ಲಿ ಎಲ್ಲೂ ಸ್ಟಾಪೇಜಸ್ ಇರೋದಿಲ್ಲ. ಆಮೇಲೆ ಹಾಲ್ಟ್ಸ್ ಅಂತ ಅಂದರೆ ಬ್ರೇಕ್ ಇರೋದಿಲ್ಲ. ಸೊ ಈ ಮಷಿನಿಂದ ಆ ಮಷಿನ್ಗೆ ಹೋಗಬೇಕಾದ್ರೆ ನಡು ಐಡಲ್ ಟೈಮ್, ಗ್ಯಾಪ್ ಟೈಮ್ ಇರೋದಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮ್ ಅಂತ ಕರಿತೀವಿ. ಗೂಡ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ಪ್ರೊಡ್ಯೂಸ್ಡ್ ಕಾನ್ಸ್ಟೆಂಟ್ಲಿ ಆ್ಯಸ್ ಪರ್ ದಿ ಡಿಮಾಂಡ್ ಫೋರ್ಕಾಸ್ಟ್. ಅಂದರೆ ಇಲ್ಲಿ ಕಸ್ಟಮರ್ ಆರ್ಡರ್ಗೋಸ್ಕರ ವೇಟ್ ಮಾಡೋದಿಲ್ಲ. ಪ್ರೊಡಕ್ಷನನ್ನು ಬಲ್ಕಲ್ಲಿ ಮಾಡ್ತಾರೆ, ಲಾರ್ಜ್ ಸ್ಕೇಲಲ್ಲಿ ಪ್ರೊಡಕ್ಷನ್ ಆಗುತ್ತೆ. ಸೊ ದ್ಯಾಟ್ ಪ್ರೊಡಕ್ಷನ್ ವಿಲ್ ಬಿ ಟೇಕನ್ ಅಟ್ ಲಾರ್ಜ್ ಸ್ಕೇಲ್. ಇಟ್ ಹ್ಯಾಸ್ ಟು ಬಿ ಬೇಸ್ಡ್ ಆನ್ ದಿ ಡಿಮಾಂಡ್ ಫೋರ್ಕಾಸ್ಟ್. ಅದನ್ನು ಡಿಮಾಂಡ್ ಫೋರ್ಕಾಸ್ಟ್ ಏನು ಮಾಡಿರ್ತಾರೆ ಮುಂಚೆನೇ, ನೆಕ್ಸ್ಟ್ 6 ಮಂತ್ಸು, ನೆಕ್ಸ್ಟ್ 1 ಇಯರು, ಸೊ ಈ ರೀತಿ ನೆಕ್ಸ್ಟ್ 3 ಮಂತ್ಸು, ನೆಕ್ಸ್ಟ್ 1 ಮಂತು, ಈ ರೀತಿ ಶಾರ್ಟ್ ಟರ್ಮ್ ಆ್ಯಂಡ್ ಲಾಂಗ್ ಟರ್ಮ್ ಪೀರಿಯಡ್ಗೆ ಡಿಮಾಂಡ್ ಫೋರ್ಕಾಸ್ಟಿಂಗ್ ಆಗಿರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ದ ಡಿಮಾಂಡ್ ಫೋರ್ಕಾಸ್ಟಿಂಗ್ ಪ್ರೊಡಕ್ಷನನ್ನು ಮಾಡ್ತಾರೆ, ವೇರ್ ಹೌಸಲ್ಲಿ ಸ್ಟೋರ್ ಮಾಡ್ತಾರೆ. ವೇರ್ ಹೌಸಿಂದ ಮಾರ್ಕೆಟಿಂಗ್ ಆ್ಯಕ್ಟಿವಿಟಿ, ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರು ಅದನ್ನು, ಸೇಲ್ಸ್ ಡಿಪಾರ್ಟ್ಮೆಂಟ್ ಅವರು ಅದರದ್ದು ಸೇಲ್ಸನ್ನು ನೋಡ್ಕೊತಾರೆ. ಓಕೆ, ಸೊ ಕಸ್ಟಮರ್ ಆರ್ಡರೇ ಬೇಕು ಅಂತ ಏನು ಹಾರ್ಡ್ ಆ್ಯಂಡ್ ಫಾಸ್ಟ್ ರೂಲು ಇಲ್ಲ ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ. ನಾನು ಹೇಳ್ದಂಗೆ ಗೂಡ್ಸ್ ಆರ್ ಪ್ರೊಡ್ಯೂಸ್ಡ್ ಎಟ್ ಅ ಲಾರ್ಜ್ ಸ್ಕೇಲ್ ಫಾರ್ ಸ್ಟಾಕಿಂಗ್ ಆ್ಯಂಡ್ ಸೆಲ್ಲಿಂಗ್. ಸೊ ಮೊದಲು ಗೂಡ್ಸನ್ನು ಲಾರ್ಜ್ ಸ್ಕೇಲಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಅದನ್ನು ಸ್ಟೋರ್ ಮಾಡಿ ಆಮೇಲೆ ಮಾರಾಟ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಓಕೆ, ಇನ್ಪುಟ್ ಆ್ಯಂಡ್ ಔಟ್ಪುಟ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ಅಲಾಂಗ್ ವಿತ್ ದ ಪ್ರೊಡಕ್ಷನ್ ಪ್ರೊಸೆಸ್ ಆ್ಯಂಡ್ ಸೀಕ್ವೆನ್ಸ್. ಇಲ್ಲಿ ಎಲ್ಲವೂ ಸ್ಟ್ಯಾಂಡರ್ಡೈಸ್ಡ್ ಆಗಿರುತ್ತೆ. ಯಾಕಂದರೆ ಪ್ರೊಡಕ್ಟ್ಸ್ ಏನಿರುತ್ತೆ ಸೇಮ್ ಪ್ರಾಡಕ್ಟ್ ಇರುತ್ತೆ, ವೆರೈಟಿ ಇರೋದಿಲ್ಲ, ವೆರೈಟಿ ಆಫ್ ಪ್ರಾಡಕ್ಟ್ಸ್ ಎಲ್ಲ ಇರೋದಿಲ್ಲ. ಅದಕ್ಕೋಸ್ಕರ ಒಂದೇ ಥರ ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಪ್ರೊಡಕ್ಷನ್ ಲೈನ್ ಎಲ್ಲ ಇರುತ್ತೆ. ಅದಕ್ಕೋಸ್ಕರ ಏನಾಗುತ್ತೆ, ಪ್ರೊಡಕ್ಷನ್ ಲೈನು, ಪ್ರೊಡಕ್ಷನ್ ಸೀಕ್ವೆನ್ಸು, ಮಷಿನರಿ, ಎವ್ರಿಥಿಂಗ್, ಇನ್ಪುಟ್ ಏನಾಗಿರಬೇಕು, ಔಟ್ಪುಟ್ ಏನಾಗಿರಬೇಕು, ಪ್ರೊಸೆಸಿಂಗ್ ಯಾವ ರೀತಿ ಇರಬೇಕು, ಎವ್ರಿಥಿಂಗ್ ಈಸ್ 100% ಪ್ರೊಸೆಸನ್ನು ಹಿಡ್ಕೊಂಡು ಎಲ್ಲನೂ ಏನಾಗಿರುತ್ತೆ, ಸ್ಟ್ಯಾಂಡರ್ಡೈಸ್ಡ್ ಆಗಿರುತ್ತೆ. ಎಲ್ಲದಕ್ಕೂ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿರ್ತಾರೆ, ಆ್ಯಸ್ ಪರ್ ದ ಸ್ಟ್ಯಾಂಡರ್ಡ್ಸ್ ಎಲ್ಲ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಫುಡ್ ಇಂಡಸ್ಟ್ರಿ ಆ್ಯಂಡ್ ಫ್ಯೂಯಲ್ ಇಂಡಸ್ಟ್ರಿ. ಫ್ಯೂಯಲ್ ಇಂಡಸ್ಟ್ರಿ ಅಂತಂದರೆ ಕಚ್ಚಾ ತೈಲವನ್ನು ನೀವು ಪಕ್ಕಾ ತೈಲವನ್ನಾಗಿ ಏನು ಮಾಡ್ತಾರೆ ಅಂದರೆ, ಈಗ ಡೀಸೆಲ್ ಪೆಟ್ರೋಲ್ ಆಗಿ ಔಟ್ಪುಟ್ ಏನು ತೆಗಿತಾರೆ, ಅಲ್ಲಿ ಅದು ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮಲ್ಲಿ ಅದು ವರ್ಕ್ ಆಗುತ್ತೆ. ಆಮೇಲೆ ಸಾಕಷ್ಟು ಫುಡ್ ಇಂಡಸ್ಟ್ರಿ, ಈಗ ನೀವು ಯಾವುದೇ ಬಿಸ್ಕೆಟ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಕೂಲ್ ಡ್ರಿಂಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ ನಿಮಗೆ ಕಂಟಿನ್ಯೂಸ್ ಬೇಸಿಸ್ ಮೇಲೆ. ಈಗ ಎಲ್ಲ ಲಾರ್ಜ್ ಸ್ಕೇಲ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮನ್ನೇ ಫಾಲೋ ಮಾಡ್ತಾರೆ. ಓಕೆ, ಸೊ ಕಂಟಿನ್ಯೂಸ್ ಪ್ರೊಡಕ್ಷನ್ ಸಿಸ್ಟಮಲ್ಲೇ ಮಾಸ್ ಪ್ರೊಡಕ್ಷನ್ ಆ್ಯಂಡ್ ಪ್ರೊಸೆಸ್ ಪ್ರೊಡಕ್ಷನ್. ಮಾಸ್ ಪ್ರೊಡಕ್ಷನ್ ಅಂತಂದರೆ ಹೈ ಕ್ವಾಂಟಿಟಿನಲ್ಲಿ ಪ್ರೊಡಕ್ಷನ್ನ ಪ್ರೊಡ್ಯೂಸ್ ಮಾಡೋದು. ಪ್ರೊಸೆಸ್ ಪ್ರೊಡಕ್ಷನ್ ಅಂತ ಅಂದರೆ ಆಯಿಲ್ ರಿಫೈನರೀಸ್ ಅಂತ ಏನು ಹೇಳ್ತೀವಲ್ಲ, ಇವಾಗಲೇ ನಾನು ಹೇಳಿದೆ ಡೀಸೆಲ್ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್, ಅದು ಪ್ರೊಸೆಸ್ ಪ್ರೊಡಕ್ಷನ್ ಅಂತ ನಾವು ಕರಿತೀವಿ. ಓಕೆ, ಸೊ ಫೀಚರ್ಸ್ ಆಫ್ ಕಂಟಿನ್ಯೂಸ್ ಪ್ರೊಡಕ್ಷನ್. ದ ಫಸ್ಟ್ ಫೀಚರ್ ಈಸ್ ಫ್ಲೋ ಆಫ್ ಪ್ರೊಡಕ್ಷನ್ ಈಸ್ ಕಂಟಿನ್ಯೂಸ್ ಆ್ಯಂಡ್ ನಾಟ್ ಇಂಟರ್ಮಿಟೆಂಟ್. ಯಾವ ರೀತಿ ನಾವು ಹೇಳಿದ ಹಾಗೆ ಇಲ್ಲಿ ಪ್ರೊಡಕ್ಷನ್ ಇಂಟರ್ಮಿಟೆಂಟ್ ಆಗಿ ಸ್ಟಾಪ್ ಆಗೋದಿಲ್ಲ, ನಡುವೆ ಯಾವಾಗಲೂ ಗ್ಯಾಪ್ ಇರೋದಿಲ್ಲ, ಇದು ಕಂಟಿನ್ಯೂಸ್ ಆಗಿ ಪ್ರೊಡಕ್ಷನ್ ನಡೀತಾ ಇರುತ್ತೆ. ಸೊ ದಟ್ ಈಸ್ ದ ಒನ್ ಆಫ್ ದ ಮೇನ್ ಫೀಚರ್, ಸ್ಟ್ಯಾಂಡರ್ಡ್ ಫೀಚರ್. ಪ್ರೊಡಕ್ಟ್ಸ್ ಆರ್ ಸ್ಟ್ಯಾಂಡರ್ಡೈಸ್ಡ್ ಅಂದರೆ ಏನು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡಬೇಕು ಅದು ಒಂದೇ ಪ್ರಾಡಕ್ಟನ್ನು ನೀವು ಕಂಟಿನ್ಯೂಸ್ ಆಗಿ ಪ್ರೊಡ್ಯೂಸ್ ಮಾಡ್ತಾ ಹೋಗ್ತೀರಾ. ಸೊ ದಿನೇ ದಿನೇ ಅಥವಾ ಪದೇ ಪದೇ ಕಸ್ಟಮರ್ ಆರ್ಡರ್ ಪ್ರಕಾರ ಪ್ರಾಡಕ್ಟ್ಸು ಚೇಂಜ್ ಆಗೋದಿಲ್ಲ.
ಇಲ್ಲಿ ಸ್ಟ್ಯಾಂಡರ್ಡೈಸ್ಡ್ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾರೆ. ಅಂದರೆ ಪ್ರಾಡಕ್ಟ್ ಪದೇ ಪದೇ ಬದಲಾವಣೆ ಆಗೋದಿಲ್ಲ. ಪ್ರಾಡಕ್ಟ್ ಡಿಸೈನ್ ಆಗಿರಲಿ, ಓಕೆ, ಸೈಜ್ ಆಗಿರಲಿ, ಅದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಪ್ರೊಡ್ಯೂಸ್ ಮಾಡ್ತಾರೆ. ಅದು ಕಸ್ಟಮರ್ ಆರ್ಡರ್ ಪ್ರಕಾರ ಪ್ರಾಡಕ್ಟ್ ಸೈಜು ಡಿಸೈನು ಇದನ್ನೆಲ್ಲ ಚೇಂಜಸ್ ಮಾಡೋದಿಲ್ಲ. Okay, products are produced as per the quality standards. So initially the company will set the quality standards. As per the quality standards they are going to produce the products. So ಮೊದಲು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸನ್ನು ಕಂಪ್ನಿಯವ್ರು ಸೆಟ್ ಮಾಡ್ಕೊತಾರೆ, ಯಾವ ಕ್ವಾಲಿಟಿಗೆ ಆ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ಗೆ ತಕ್ಕ ಹಾಗೆ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. Products are produced in anticipation of demand. So as we have said, the products are not produced against the order of the customer, but the products are produced in anticipation of demand. So ಡಿಮಾಂಡ್ ಫೋರ್ಕಾಸ್ಟಿಂಗ್ ಮಾಡಿ, ಡಿಮಾಂಡ್ ಬರುತ್ತೆ ಅಂತ ತಿಳ್ಕೊಂಡು ಮುಂಚೆನೇ ಪ್ರಾಡಕ್ಟ್ಸನ್ನು ಪ್ರೊಡ್ಯೂಸ್ ಮಾಡಿ ವೇರ್ ಹೌಸಲ್ಲಿ ಇಡ್ತಾರೆ. ಆಮೇಲೆ ಡಿಮಾಂಡ್ ಬಂದಾಗ ಅದನ್ನು ಸೆಲ್ ಮಾಡ್ತಾರೆ. ಸೊ ಕಸ್ಟಮರ್ಸ್ ಆರ್ಡರ್ ಬಂದ ಮೇಲೆ ಪ್ರಾಡಕ್ಟ್ ಪ್ರೊಸೆಸ್ ಮಾಡಬೇಕು, ಕಸ್ಟಮರ್ ಸ್ಪೆಸಿಫಿಕೇಷನ್ನ ಕೇಳಿಕೊಂಡು ಪ್ರಾಡಕ್ಟ್ಸನ್ನ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದು ಇಲ್ಲಿ ಇರೋದಿಲ್ಲ. ಸ್ಟ್ಯಾಂಡರ್ಡೈಸ್ಡ್ ರೂಟಿಂಗ್ ಶೀಟ್ಸ್ ಆ್ಯಂಡ್ ಶೆಡ್ಯೂಲ್ಸ್ ಆರ್ ಪ್ರಿಪೇರ್ಡ್. ಸೊ ಪ್ರೊಡಕ್ಷನ್ ಪ್ರೊಸೆಸ್ಸಲ್ಲಿ ರೂಟ್ ಶೀಟ್ಸು ಆಮೇಲೆ ಶೆಡ್ಯೂಲ್ಸ್ ಏನಿರುತ್ತೆ ಅದೆಲ್ಲ ಸ್ಟ್ಯಾಂಡರ್ಡ್ ಆಗಿ ಪ್ರಿಪೇರ್ ಮಾಡಿರ್ತಾರೆ. ಸೊ ಅದನ್ನೇ ಪ್ರತಿ ಶಿಫ್ಟಲ್ಲೂ ಪ್ರತಿ ದಿನನಿತ್ಯ ಎಷ್ಟು ಕ್ವಾಂಟಿಟಿ ಪ್ರೊಡ್ಯೂಸ್ ಮಾಡಬೇಕು ಅದರ ಆಧಾರದ ಮೇಲೆ ಅದು ಸೇಮ್ ರುಟೀನಾಗಿ ಸೇಮ್ ವರ್ಕು ನಡೀತಾ ಇರುತ್ತೆ. ಬಹಳಷ್ಟು ಅದರಲ್ಲಿ ಬದಲಾವಣೆಗಳು ಕಾಣೋದಕ್ಕೆ ಸಿಗೋದಿಲ್ಲ. ಲಾಟ್ ಆಫ್ ಚೇಂಜಸ್ ಎಲ್ಲ ಏನೂ ಇರೋದಿಲ್ಲ. ಸೊ ಜಸ್ಟ್ ಟು ದಿಸ್ ಈಸ್ ದಿ ಮೇನ್ ಥಿಂಗ್. ಪ್ರೊಡಕ್ಷನ್ ಮಾಸ್ ಪ್ರೊಡಕ್ಷನ್ ಅಂತ ಹೇಳಿದರೆ, ಫಾರ್ ಎಕ್ಸಾಂಪಲ್ ಈಗ ಮಾಸ್ ಪ್ರೊಡಕ್ಷನನ್ನು ನೀವು ಹೇಳಬೇಕು ಅಂತಂದರೆ, ದ ಕಂಪ್ನೀಸ್ ಪ್ರೊಡ್ಯೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಗೂಡ್ಸ್ ಆನ್ ಅ ಲಾರ್ಜ್ ಸ್ಕೇಲ್ ಆ್ಯಂಡ್ ಸ್ಟಾಕ್ ದೆಮ್ ಇನ್ ವೇರ್ ಹೌಸ್ ಅಂಟಿಲ್ ದೇ ಆರ್ ಡಿಮಾಂಡೆಡ್ ಇನ್ ದ ಮಾರ್ಕೆಟ್. ಸೊ ಮಾಸ್ ಪ್ರೊಡಕ್ಷನನ್ನು ಮಾಡ್ತಾರೆ. ಸೊ ಇಲ್ಲಿ ಗೂಡ್ಸನ್ನು ಮೇನ್ಲಿ ಪ್ರೊಡ್ಯೂಸ್ ಮಾಡ್ತಾರೆ, ಫಿಸಿಕಲ್ ಪ್ರಾಡಕ್ಟ್ಸನ್ನು. ಫಾರ್ ಎಕ್ಸಾಂಪಲ್ ಟೂತ್ಪೇಸ್ಟು, ಸೋಪು, ಪೆನ್ಸ್, all these things are produced at a large scale and stored at warehouse. ಇದನ್ನು ನಾವು ಮಾಸ್ ಪ್ರೊಡಕ್ಷನ್ ಅಂತ ಕರಿತೀವಿ. ಪ್ರೊಡಕ್ಷನ್ ಪ್ರೊಸೆಸ್ ಪ್ರೊಡಕ್ಷನ್ ಫ್ಲೋ ಅಂತಂದರೆ ಎ ಸಿಂಗಲ್ ಪ್ರಾಡಕ್ಟ್ ಈಸ್ ಪ್ರೊಡ್ಯೂಸ್ಡ್, ಸ್ಟಾಕ್ಡ್ ಆ್ಯಂಡ್ ವೇರ್ಹೌಸ್ ಅಂಟಿಲ್ ಇಟ್ ಈಸ್ ಡೀಮ್ಡ್ ಇನ್ ದ ಮಾರ್ಕೆಟ್, ಇಟ್ ಈಸ್ ಡಿಮಾಂಡೆಡ್ ಇನ್ ದ ಮಾರ್ಕೆಟ್. ದ ಫ್ಲೆಕ್ಸಿಬಿಲಿಟಿ ಆಫ್ ದ ಪ್ಲ್ಯಾಂಟ್ ಈಸ್ ಆಲ್ಮೋಸ್ಟ್ ಜೀರೋ ಬಿಕಾಸ್ ಓನ್ಲಿ ಒನ್ ಪ್ರಾಡಕ್ಟ್ ವಿಲ್ ಬಿ ಪ್ರೊಡ್ಯೂಸ್ಡ್. ಅದಕ್ಕೆ ನಾವು ಪ್ರೊಸೆಸ್ ಅಂತ ಕರಿತೀವಿ. ಸೊ ಸ್ಟೀಲು, ಸಿಮೆಂಟು, ಪೇಪರ್, ಶುಗರ್ ಇದೆಲ್ಲ ಪ್ರೊಸೆಸ್ ಪ್ರೊಡಕ್ಷನ್ ಅಂತ ನಾವು ಕರಿತೀವಿ. Thank you very much. This is it for today. Thank you very much.